ಸ್ವಾಧೀನತೆಯ ಪ್ರಕ್ರಿಯೆ ಹಂತದಲ್ಲಿ ಒಂದು ವೇಳೆ ರೈತರ ಜಮೀನು ಆಡಳಿತಗಳನ್ವಯ 2 ಹಂತದಲ್ಲಿ ಭೂಸ್ವಾಧೀನಕ್ಕೆ ಒಳಪಟ್ಟಲ್ಲಿ ಅಂತಹ ಜಮೀನಿನ ಕ್ಷೇತ್ರದ ಭೂಸ್ವಾಧೀನತೆಯನ್ನು ಒಟ್ಟಾರೆ ಒಂದೇ ಹಂತದಲ್ಲಿ ಕೈಗೊಳ್ಳುವುದು. ಇದು ಅವತ್ತಿನ ಸಚಿವ ಸಂಪುಟ ಸಮಿತಿಯ ನಿರ್ಣಯ. ಗೋವಿಂದ ಕಾರಜೋಳ ಅವರು ಮೊನ್ನೆ ಹೋರಾಟ ವೇದಿಕೆ ಬಂದು ಬಹಳ ವೀರಾವೇಶದಿಂದ ಸವಾಲು ಹಾಕಿ ಎಲ್ಲಿದೆ ತೋರಿಸ್ರಿ, ಯಾವುದೋ ಒಂದು ಸಭೆಗಳು ಮಾತಾಡಿದ್ವಿ ನಾವು ಮೀಟಿಂಗ್ ಒಳಗೆ, ನಾವು ನಿರ್ಣಯ ಮಾಡಿ ಅಂತ ಹೇಳಿ ತೋರಿಸ್ರಿ, ನನ್ನ ಸಂಸತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತೀನಿ. ಇದು ಅವರ ಮೆದುಳಿನ ಕೂಸು. ಈ 522 ಮೀಟರ್ ವರೆಗೆ ಒಂದನೇ ಹಂತ, 522 524.256 ಮೀಟರ್ ವರೆಗೆ ಎರಡನೇ ಹಂತದ ಇದನ್ನ ನಾವು ಭೂಸ್ವಾಧೀನ ಮಾಡ್ಕೋತೀವಿ ಅಂತ ಹೇಳಿ ಇದನ್ನ ಹುಟ್ಟು ಹಾಕಿದವರು ಬಿಜೆಪಿಯವರು. ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ, ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇದನ್ನ ಇಟ್ಟುಕೊಂಡು ಯಾವ ಪುರುಷಾರ್ಥಕ್ಕಾಗಿ ಅವರು ಸವಾಲು ಹಾಕ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಈಗ ನಾನು ಹೇಳ್ತೇನೆ, ಗೋವಿಂದ ಕಾರಜೋಳ ಅವರೇ, ನಿಮಗೆ ನೈತಿಕತೆ, ರಾಜಕೀಯ ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಡ್ರಿ. ಯಾವುದೇ ಸರ್ಕಾರ, ಇವತ್ತಿನ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, 2012 2013ರಲ್ಲಿ ಕೃಷ್ಣಾ ನ್ಯಾಯಾಲಯದ ತೀರ್ಪು ಬಂತು. ಇಲ್ಲಿಯವರೆಗೂ ಕೂಡ ಕೇಂದ್ರ ಸರ್ಕಾರ ಅಂತಿಮ ನೋಟಿಫಿಕೇಶನ್ ಮಾಡಿಲ್ಲ, ಫೈನಲ್ ನೋಟಿಫಿಕೇಶನ್ ಮಾಡಿಲ್ಲ. ಇವರೇನು ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಗೋವಿಂದ ಕಾರಜೋಳ ಆಗಿರ್ಬೋದು, ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹೇಳಿ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡಿಸಿ ಬೇಕಾಗಿರ್ತಕ್ಕಂಥ ಹಣವನ್ನು ಮೀಸಲಿಡಿಸುವಂತ ಕೆಲಸವನ್ನು ಮಾಡಬಹುದಲ್ಲ. ಒಟ್ಟಾರೆಯಾಗಿ ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ, ಈ ಭಾಗದ ರೈತರ ಮತ್ತು ಸಂತ್ರಸ್ತರ ಸಮಸ್ಯೆ ಬಗೆಹರಿಬೇಕು ಅನ್ನೋದು. ಅದರ ಬದಲಾಗಿ ಹೋರಾಟದಲ್ಲಿ ಕೂಡ ರಾಜಕಾರಣ ಮಾಡತಕ್ಕಂಥ ಕೆಳಮಟ್ಟದ ಒಂದು ಬುದ್ಧಿಮಟ್ಟವನ್ನ ಬಿಜೆಪಿಯ ನಾಯಕರು ಪ್ರದರ್ಶನ ಮಾಡೋದನ್ನ ಬಿಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ.